ಕೆಲವೊಂದು ಮಂದಿ ಹೇಳ್ತಿರ್ತಾರೆ ದಲಿತ ಮುಸ್ಲಿಂ ಬಾಯಿ ಅಂತ. ಅದಕ್ಕೆ ಅಂಬೇಡ್ಕರ್ ಅವ್ರನ್ನ ಕಡೆ ಅವ್ರು ನೋಡೇ ಇಲ್ಲ, ಅಂಬೇಡ್ಕರ್ ವಿಚಾರಗಳನ್ನು ಓದಿಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಸಹಿತ ಅನೇಕ ಅವರ ಆತ್ಮಸಾಕ್ಷಿಯಾಗಿ ಬರೀಬೇಕಂತ ಸಂವಿಧಾನಕ್ಕೆ ಇವ್ರು ಯಾರೂ ಸಹಕಾರ ಕೊಟ್ಟಿಲ್ಲ. ಅದು ಕಾಶ್ಮೀರ ಸಮಸ್ಯೆ ಇರ್ಬೋದು. ಇವತ್ತು ನೋಡಿ, ಮೊನ್ನೆ ನಾನು ಶ್ರೀನಗರ ಕಾಶ್ಮೀರಕ್ಕೆ ಹೋಗಿದ್ದೆ. ಮೊದಲು ಕಾಶ್ಮೀರದಲ್ಲಿ ಮೋದಿಯವರು ಆರ್ಟಿಕಲ್ 370 ತೆಗಿಯೋಕ್ಕಿಂತ ಮುಂಚೆ ಯಾವುದೇ SC ST ಜನಾಂಗದವರು ರಿಸರ್ವೇಷನ್ ಇರಲಿಲ್ಲ ಕಾಶ್ಮೀರದಲ್ಲಿ. ಒಬ್ಬ ದಲಿತ ಒಬ್ಬ ಉನ್ನತ ಹುದ್ದೆಯ DC ಆಗ್ಲಿಕ್ಕೆ ಬರ್ತಿದ್ದಿಲ್ಲ, ಒಬ್ಬ IPS ಆಫೀಸರ್ ಆಗ್ಲಿಕ್ಕೆ ಬರ್ತಿದ್ದಿಲ್ಲ. ಕೇವಲ SC ST ಜನಾಂಗ ಪೌರ ಕಾರ್ಮಿಕರಾಗಲಿಕ್ಕೆ ಅಟ್ಟೆ ಅರ್ಹತೆ ಇತ್ತು. ಇವತ್ತು ನರೇಂದ್ರ ಮೋದಿಯವರು ಅಂಬೇಡ್ಕರ್ ಅವ್ರ ವಿಚಾರವನ್ನು ಇಟ್ಕೊಂಡು ಏನು 370 ತೆಗೆದ್ರು, ಇವತ್ತು MLA SC ST ಆಗ್ಲಿಕ್ಕೆ ಸಾಧ್ಯ ಆಗಿದೆ, IPS ಒಬ್ಬ ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ SC ST ಆಗ್ಲಿಕ್ಕೆ ಅದು ಕಾರಣ ಅಂಬೇಡ್ಕರ್ ವಿಚಾರ. ಇವತ್ತು ನರೇಂದ್ರ ಮೋದಿ ತರದೇ ಇದ್ದರೆ ಅಲ್ಲೊಂದು ಶಂಕರಾಚಾರ್ಯರ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಆದಿಶಂಕರಾಚಾರ್ಯರು ಅಲ್ಲಿಯೂ ಸಹಿತ ನಮ್ಮ ಸನಾತನ ಧರ್ಮ ರಕ್ಷಣೆಗಾಗಿ ಶಾರದಾಂಬೆಯ ದೇವಸ್ಥಾನ ಪುನರ್ ನಿರ್ಮಾಣ, ಅಯೋಧ್ಯ ದೇವಸ್ಥಾನ ನಿರ್ಮಾಣ ಆಯಿತು. ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಂಥ ಯಾವ್ಯಾವ ಹಿಂದೂ ದೇವಸ್ಥಾನಗಳನ್ನು ನೆಲಸಮ ಮಾಡಿ ಧ್ವಂಸ ಮಾಡಿ ಕಟ್ಟಿದಂಥ ಏನು ಕಟ್ಟಡಗಳದಾವೆ ಅದನ್ನೆಲ್ಲನೂ ತೆಗೆದು ಸ್ವಾಭಿಮಾನಿ ಹಿಂದೂಗಳಿಗೆ ತಲೆ ಎತ್ತಿ ಅಡ್ಡಾಡುವಂಥ ಕಾಲ ಈ ರಾಜ್ಯದಲ್ಲಿ ಬರಬೇಕು ಅನ್ನೋದೇ ನಮ್ಮದೆಲ್ಲ. ಇವತ್ತು ನಮ್ಮೆಲ್ಲ ಏನು ಬಜರಂಗ ದಳ ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ಹನುಮಾನನ ಏನು ಮಾಲಾ ಧರಿಸೋರು ಎಲ್ಲರದ್ದು ಸಂಕಲ್ಪ ಇದೆ. ಸರ್, RSS ವಿಚಾರವಾಗಿ ಕೆಲವೊಂದು ಮಂದಿ ಹೇಳ್ತಿರ್ತಾರೆ ದಲಿತ ಮುಸ್ಲಿಂ ಬಾಯಿ ಅಂತ. ಅದಕ್ಕೆ ಅಂಬೇಡ್ಕರ್ ಅವ್ರನ್ನ ಕಡೆ ಅವ್ರು ನೋಡೇ ಇಲ್ಲ, ಅಂಬೇಡ್ಕರ್ ವಿಚಾರಗಳನ್ನು ಓದಿಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಸಹಿತ ಅನೇಕ ಅವರ ಆತ್ಮಸಾಕ್ಷಿಯಾಗಿ ಬರೀಬೇಕಂತ ಸಂವಿಧಾನಕ್ಕೆ ಇವ್ರು ಯಾರೂ ಸಹಕಾರ ಕೊಟ್ಟಿಲ್ಲ. ಅದು ಕಾಶ್ಮೀರ ಸಮಸ್ಯೆ ಇರ್ಬೋದು. ಇವತ್ತು ನೋಡಿ, ಮೊನ್ನೆ ನಾನು ಶ್ರೀನಗರ ಕಾಶ್ಮೀರಕ್ಕೆ ಹೋಗಿದ್ದೆ. ಮೊದಲು ಕಾಶ್ಮೀರದಲ್ಲಿ ಮೋದಿಯವರು ಆರ್ಟಿಕಲ್ 370 ತೆಗಿಯೋಕ್ಕಿಂತ ಮುಂಚೆ ಯಾವುದೇ SC ST ಜನಾಂಗದವರು ರಿಸರ್ವೇಷನ್ ಇರಲಿಲ್ಲ ಕಾಶ್ಮೀರದಲ್ಲಿ. ಒಬ್ಬ ದಲಿತ ಒಬ್ಬ ಉನ್ನತ ಹುದ್ದೆಯ DC ಆಗ್ಲಿಕ್ಕೆ ಬರ್ತಿದ್ದಿಲ್ಲ, ಒಬ್ಬ IPS ಆಫೀಸರ್ ಆಗ್ಲಿಕ್ಕೆ ಬರ್ತಿದ್ದಿಲ್ಲ. ಕೇವಲ SC ST ಜನಾಂಗ ಪೌರ ಕಾರ್ಮಿಕರಾಗಲಿಕ್ಕೆ ಅಟ್ಟೆ ಅರ್ಹತೆ ಇತ್ತು. ಇವತ್ತು ನರೇಂದ್ರ ಮೋದಿಯವರು ಅಂಬೇಡ್ಕರ್ ಅವ್ರ ವಿಚಾರವನ್ನು ಇಟ್ಕೊಂಡು ಏನು 370 ತೆಗೆದ್ರು, ಇವತ್ತು MLA SC ST ಆಗ್ಲಿಕ್ಕೆ ಸಾಧ್ಯ ಆಗಿದೆ, IPS ಒಬ್ಬ ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ SC ST ಆಗ್ಲಿಕ್ಕೆ ಅದು ಕಾರಣ ಅಂಬೇಡ್ಕರ್ ವಿಚಾರ. ಇವತ್ತು ನರೇಂದ್ರ ಮೋದಿ ತರದೇ ಇದ್ದರೆ ಅಲ್ಲೊಂದು ಶಂಕರಾಚಾರ್ಯರ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಆದಿಶಂಕರಾಚಾರ್ಯರು ಅಲ್ಲಿಯೂ ಸಹಿತ ನಮ್ಮ ಸನಾತನ ಧರ್ಮ ರಕ್ಷಣೆಗಾಗಿ ಶಾರದಾಂಬೆಯ ದೇವಸ್ಥಾನ ಪುನರ್ ನಿರ್ಮಾಣ, ಅಯೋಧ್ಯ ದೇವಸ್ಥಾನ ನಿರ್ಮಾಣ ಆಯಿತು. ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಂಥ ಯಾವ್ಯಾವ ಹಿಂದೂ ದೇವಸ್ಥಾನಗಳನ್ನು ನೆಲಸಮ ಮಾಡಿ ಧ್ವಂಸ ಮಾಡಿ ಕಟ್ಟಿದಂಥ ಏನು ಕಟ್ಟಡಗಳದಾವೆ ಅದನ್ನೆಲ್ಲನೂ ತೆಗೆದು ಸ್ವಾಭಿಮಾನಿ ಹಿಂದೂಗಳಿಗೆ ತಲೆ ಎತ್ತಿ ಅಡ್ಡಾಡುವಂಥ ಕಾಲ ಈ ರಾಜ್ಯದಲ್ಲಿ ಬರಬೇಕು ಅನ್ನೋದೇ ನಮ್ಮದೆಲ್ಲ. ಇವತ್ತು ನಮ್ಮೆಲ್ಲ ಏನು ಬಜರಂಗ ದಳ ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ಹನುಮಾನನ ಏನು ಮಾಲಾ ಧರಿಸೋರು ಎಲ್ಲರದ್ದು ಸಂಕಲ್ಪ ಇದೆ. ಸರ್, RSS ವಿಚಾರವಾಗಿ